ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ BY ವಿಜೇಂದ್ರ ಅವರು. ಬಹಳ ಪ್ರಮುಖವಾಗಿ BY ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಆದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಭೇಟಿಯನ್ನ ಕೊಟ್ಟಿರುವಂತದ್ದು ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಅವರ ಆಶೀರ್ವಾದವನ್ನ ಪಡೆದೆ ಅಂತ ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಅತಿ ಹೆಚ್ಚು ಲೋಕಸಭೆ ಸ್ಥಾನಗಳನ್ನ ಗೆಲ್ಲಬೇಕು, ಅತಿ ಹೆಚ್ಚು ಸ್ಥಾನಗಳನ್ನ ಮೋದಿ ಅವರಿಗೆ ಸಮರ್ಪಣೆ ಮಾಡ್ತೇನೆ, ಅದರ ಜೊತೆಗೆ ನನ್ನ ಹೆಗ್ಗುರಿಯ ಹೆಜ್ಜೆಗೆ ಪ್ರಧಾನಿ ಮೋದಿ ಭೇಟಿಯೇ ಪ್ರೇರಣೆ, ಅವರ ಮಾತುಗಳು ನನ್ನಲ್ಲಿ ಅದಮ್ಯ ಆತ್ಮವಿಶ್ವಾಸವನ್ನ ಮೂಡಿಸಿದೆ ಅಂತ BY ವಿಜೇಂದ್ರ ಅವರು. ಪ್ರಧಾನಿ ಮೋದಿ ಭೇಟಿ ಬಳಿಕ ವಿಜೇಂದ್ರ ಅವರು ಟ್ವೀಟ್ ಮೂಲಕ ಮಾಹಿತಿಯನ್ನು ಹಂಚಿಕೊಂಡಿರುವಂಥದ್ದು. ಬಹಳ ಪ್ರಮುಖವಾಗಿ ಕರ್ನಾಟಕದಲ್ಲಿ 28ಕ್ಕೆ 28 ಸೀಟ್ಗಳನ್ನು ಗೆಲ್ಲಬೇಕು, ರಾಜ್ಯದಲ್ಲಿ ಅತಿ ಹೆಚ್ಚು ಲೋಕಸಭೆ ಸ್ಥಾನಗಳನ್ನು ಗೆಲ್ಲಬೇಕು, ಅದರ ಜೊತೆಗೆ ಆತ್ಮವಿಶ್ವಾಸ ಕೂಡ ಜಾಸ್ತಿ ಆಗಿದೆ ಪ್ರಧಾನಿ ಮೋದಿ ಅವರ ಭೇಟಿ ನಂತರ ಅಂತ ಕೂಡ BY ವಿಜೇಂದ್ರ ಅವರು ಟ್ವೀಟ್ ಮಾಡಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ ಆದ ರಾಜ್ಯ ರಾಜಕೀಯದ ಕುರಿತಾದ ಎರಡು ಪ್ರಮುಖ ಭೇಟಿಗಳು 2024ರ ಚುನಾವಣೆಗೆ ಈ ಎರಡು ಭೇಟಿ ಎಷ್ಟು ಮಹತ್ವಪೂರ್ಣ, ಇದರ ಡೀಟೇಲ್ಸ್ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಎರಡು ಹೈ ವೋಲ್ಟೇಜ್ ಮೀಟಿಂಗ್, ಒಂದು ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಮತ್ತೊಂದು ಕಡೆ JDSನ ರಾಜ್ಯಾಧ್ಯಕ್ಷರಾದ ಕುಮಾರಸ್ವಾಮಿ ಪ್ರಧಾನಿ ಭೇಟಿ. ಅದಾದ ನಂತರದಲ್ಲಿ 2024ಕ್ಕೆ ಆಗ್ತಾ ಇರುವ ತಯಾರಿ ವಿಶ್ಲೇಷಣೆ ಮಾಡ್ತಾ ಹೋಗೋದಾದ್ರೆ ಸ್ಮಿತಾ, ಮಹತ್ವದ ಬೆಳವಣಿಗೆಯಲ್ಲಿ ಮಾಜಿ CM ಕುಮಾರಸ್ವಾಮಿ ಮತ್ತು ವಿಜೇಂದ್ರ ಅವರು ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿರುವಂಥದ್ದು, ಅಂದರೆ ಪ್ರತ್ಯೇಕವಾಗಿ ಭೇಟಿಯಾಗಿರುವಂಥದ್ದು ಒಂದಷ್ಟು ಕುತೂಹಲ ಜೊತೆಗೆ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದು. ಮಾಜಿ ಪ್ರಧಾನಿ ದೇವೇಗೌಡ ಮತ್ತು ಕುಮಾರಸ್ವಾಮಿ ಭೇಟಿಯ ಸಂದರ್ಭದಲ್ಲಿ ಸ್ಮಿತಾ ಕೇವಲ ಸೀಟು ಹಂಚಿಕೆ ಸಂಬಂಧಪಟ್ಟಂತೆ ಮಾತ್ರ ಚರ್ಚೆ ಆಗಿಲ್ಲ. ಬಹಳ ಪ್ರಮುಖವಾಗಿ, ಯಾಕಂದರೆ ಸೀಟು ಹಂಚಿಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿರ್ಬೋದು, ಸೀಟು ಹಂಚಿಕೆ ಮೈತ್ರಿ ಬಹುತೇಕ ಫೈನಲ್ಲು, ಇವೆಲ್ಲವೂ ಕೂಡ ಹೊರತುಪಡಿಸಿ ಒಂದಷ್ಟು ಪ್ರಾಮುಖ್ಯದ ವಿಚಾರಗಳನ್ನು ಮೋದಿಯವ್ರ ಜೊತೆ ಚರ್ಚೆ ಆಗಿರುವಂಥದ್ದು. ಅದು ರಾಜ್ಯ ರಾಜಕಾರಣದ ಈಗಿನ ಪರಿಸ್ಥಿತಿ, ಮುಂದೆ ಆಗಬಹುದಾದ ಒಂದಷ್ಟು ಬೆಳವಣಿಗೆಗಳು, ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆಗಬಹುದಾದ ಒಂದಷ್ಟು ಬೆಳವಣಿಗೆಗಳು, ಇವೆಲ್ಲವನ್ನು ಕೂಡ ಸಮಗ್ರವಾಗಿ ಮೋದಿಯವ್ರ ಜೊತೆ ಸಮಾಲೋಚನೆ ನಡೆಸಿರುವಂಥದ್ದು. ಮತ್ತು ಮುಂದಿನ ಲೋಕಸಭಾ ಚುನಾವಣೆ ಗುರಿಯಲ್ಲಿ ಇಟ್ಕೊಂಡಿರುವಂತಹ ಮೋದಿ ಅವರು ಈ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಜೊತೆ, ಅದರಲ್ಲೂ ವಿಶೇಷವಾಗಿ ಕುಮಾರಸ್ವಾಮಿ ಜೊತೆ ಒಂದಷ್ಟು ಚರ್ಚೆ ಮತ್ತು ಒಂದಷ್ಟು ಸಲಹೆಗಳನ್ನು ಕೊಟ್ಟಿರುವಂಥದ್ದು. ಮತ್ತು ಬಹಳ ಪ್ರಮುಖವಾಗಿ ಈಗಾಗಲೇ ಕೂಡ ಸೀಟು ಹಂಚಿಕೆ ಕೇವಲ ಮೋದಿಯವರ ಹತ್ರ ಮಾತ್ರ ನಡೆದಿಲ್ಲ. ಅದು ಬಿಟ್ಟು ಅಂದರೆ ಇನ್ನು ಅಮಿತ್ ಶಾ ಅವ್ರ ಜೊತೆ ಮಾತುಕತೆ ಸಂದರ್ಭದಲ್ಲಿ ಮಾತ್ರ ಸೀಟು ಹಂಚಿಕೆ ಫೈನಲ್ ಆಗುವಂಥದ್ದು. ಆದರೆ ಮೋದಿ ಅವರ ಜೊತೆ ಸೀಟು ಹಂಚಿಕೆ ಹೊರತುಪಡಿಸಿ ಒಂದಷ್ಟು ಮಹತ್ವದ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಸಮಾಲೋಚನೆ ಆಗಿರುವಂಥದ್ದು. ಮತ್ತು ವಿಜೇಂದ್ರ ಅವರು ಕೂಡ ಭೇಟಿಯ ಸಂದರ್ಭದಲ್ಲಿ ಮುಂದಿನ ಲೋಕಸಭಾ ಚುನಾವಣೆಗೆ 28 ಲೋಕಸಭಾ ಕ್ಷೇತ್ರಗಳು ಕೂಡ ಗೆಲ್ಲಬೇಕು ಮೈತ್ರಿ ಅಭ್ಯರ್ಥಿಗಳು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಸೂಚನೆ ಮತ್ತು ಒಂದಷ್ಟು ಸಲಹೆಗಳನ್ನು ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಮೋದಿಯವರ ಭೇಟಿ ಸಾಕಷ್ಟು ಮಹತ್ವ ಪಡ್ಕೊಂಡಿರುವಂಥದ್ದು. ಸುಮಾರು ಅರ್ಧ ಗಂಟೆಗಳಿಗೆ ಹೆಚ್ಚು ಕಾಲ ಮೋದಿಯವರ ಜೊತೆ ಸಮಾಲೋಚನೆ ನಡೆಸಿರುವಂಥದ್ದು. ಈ ರಾಜ್ಯಾಧ್ಯಕ್ಷರಾದ ಬಳಿಕ ವಿಜೇಂದ್ರ ಅವರು ಮೊದಲ ಭೇಟಿ ಆಗಿರುವಂಥದ್ದು. ಅದೇ ರೀತಿ ಒಂದಷ್ಟು ರಾಜ್ಯದಲ್ಲಿ ಒಂದಷ್ಟು ಬೆಳವಣಿಗೆಗಳು, ಒಂದಷ್ಟು ಸಂಚಲನ ಸುದ್ದಿಗಳ ನಡುವೆ ಈಗ ಮೋದಿಯವರ ಮೊದಲ ಭೇಟಿ ಇದಾಗಿರುವಂಥದ್ದು. ಏನು ಕುಮಾರಸ್ವಾಮಿ ಮತ್ತು ದೇವೇಗೌಡರ ಭೇಟಿ ಅದಾದ ಬಳಿಕ ನಾಳೆ ಅಮಿತ್ ಶಾ ಅವರನ್ನ ಭೇಟಿ ಆಗಲಿದ್ದಾರೆ. ಅದಾದ ಬಳಿಕ ಮೈತ್ರಿ ಸಂಬಂಧಪಟ್ಟಂತೆ ಒಂದಷ್ಟು ಒಂದು ಖಚಿತ ಚಿತ್ರಣ ಹೊರಬೀಳುವಂಥದ್ದು. ಅದು ಒಂದಂತೂ ಬಹಳ ಸ್ಪಷ್ಟ, ಕೇವಲ ಮೈತ್ರಿ ವಿಚಾರ ಅಷ್ಟೇ ಅಲ್ಲ, ಬೇರೆ ಒಂದಷ್ಟು ವಿಚಾರಗಳು ಚರ್ಚೆ ಆಗಿರುವಂಥದ್ದು. ಮತ್ತು ಭೇಟಿಯ ಬಳಿಕ ರಾಜ್ಯ ಬಿಜೆಪಿ ಮತ್ತು JDSನಲ್ಲಿ ಒಂದಷ್ಟು ಉತ್ಸಾಹ ಹೆಚ್ಚಾಗಿರುವಂಥದ್ದು. ಲೋಕಸಭಾ ಚುನಾವಣೆ ತಯಾರಿ ರಣತಂತ್ರ ಬಗ್ಗೆ ಒಂದಷ್ಟು ಸಮಾಲೋಚನೆ ನಡೆದಿರುವಂಥದ್ದು ಸ್ಮಿತಾ. ಇದರ ಜೊತೆಗೆ ನೋಡಿ, ಒಂದು ಫಾರ್ಮುಲಾವನ್ನ ತಯಾರು ಮಾಡ್ಕೊಂಡಿದ್ದಾರೆ ದೇವೇಗೌಡರು ಹಾಗೆ ಪ್ರಧಾನಿಗಳು ಭೇಟಿಯಾದ ಸಂದರ್ಭದಲ್ಲಿ. 28ಕ್ಕೆ 28 ಕ್ಷೇತ್ರಗಳನ್ನ ಗೆಲ್ಲೋದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಈ ಮೈತ್ರಿ ಫಾರ್ಮುಲಾ, ಇದರ ಬಗ್ಗೆ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಖಂಡಿತವಾಗ್ಲೂ ಸ್ಮಿತಾ, ಮುಂದಿನ ಲೋಕಸಭಾ ಚುನಾವಣೆ ಟಾರ್ಗೆಟ್ ಇರುವಂಥದ್ದು. ಜೊತೆಗೆ ಕರ್ನಾಟಕದಲ್ಲಿ ಅಂದರೆ ಇಡೀ ದೇಶದಲ್ಲಿ ಹೆಚ್ಚು ಸ್ಥಾನ ಗೆಲ್ಲುವಂತಹ ನಿರೀಕ್ಷೆಯ ಜೊತೆಗೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇರುವಂಥದ್ದು ಕಾಂಗ್ರೆಸ್ಗೆ ಎಕ್ಸ್ಪೆಕ್ಟೇಷನ್ ಇರೋದು ಕರ್ನಾಟಕ ಮಾತ್ರ. ಯಾಕಂದರೆ ಕರ್ನಾಟಕದಲ್ಲಿ ಏನು ಅಧಿಕಾರ ಇರುವಂಥದ್ದು ಮತ್ತು 28 ಲೋಕಸಭಾ ಕ್ಷೇತ್ರಗಳು ಇರುವಂಥದ್ದು. ಈ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಜಾಸ್ತಿ ನಿರೀಕ್ಷೆ ಇರುವಂಥದ್ದು ಕಾಂಗ್ರೆಸ್ಗೆ. ಆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಈ ಬಾರಿ 25ಕ್ಕಿಂತ ಹೆಚ್ಚು ಸ್ಥಾನ ಗೆಲ್ಲಬೇಕು ಅನ್ನುವಂಥದ್ದು ಬಿಜೆಪಿಯ ಲೆಕ್ಕಾಚಾರ. ಯಾಕಂದರೆ ಕರ್ನಾಟಕದಲ್ಲಿ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ ಹೆಚ್ಚು ಸ್ಥಾನ ಗೆಲ್ಲುವಂಥ ನಿರೀಕ್ಷೆ ಹಿನ್ನೆಲೆಯಲ್ಲಿ ಅದಕ್ಕೆ ಕಡಿವಾಣ ಹಾಕಿದ್ರೆ ಕಾಂಗ್ರೆಸ್ ಓಟಕ್ಕೆ ಒಂದು ಬ್ರೇಕ್ ಹಾಕ್ಬೋದು ಅನ್ನೋ ಲೆಕ್ಕಾಚಾರ. ಈ
ನಿಟ್ಟಿನಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಗೆಲ್ಲುವ ಸಂಬಂಧಪಟ್ಟಂತೆ ಒಂದಷ್ಟು ರಣತಂತ್ರವನ್ನು ರೂಪಿಸಿರುವಂಥದ್ದು. ಈಗಾಗಲೇ ಕೂಡ 25 ಲೋಕಸಭಾ ಕ್ಷೇತ್ರಗಳನ್ನು ಕಾಂಗ್ರೆಸ್ ಇದು ಬಿಜೆಪಿ ಹೊಂದಿರುವಂಥದ್ದು. ಈ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ 5ರಿಂದ ಹೆಚ್ಚು ದಾಟಬಾರದು ಅನ್ನುವಂಥದ್ದು ಬಿಜೆಪಿಯ ಲೆಕ್ಕಾಚಾರ, ಅದರಲ್ಲೂ ಮೋದಿ ಅವರ ಲೆಕ್ಕಾಚಾರ. ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಅಂದರೆ ಗೆಲ್ಲಬಹುದಾದ ರಣತಂತ್ರಗಳು ಜೊತೆಗೆ ಅಭ್ಯರ್ಥಿಗಳ ಒಂದಷ್ಟು ಆಯ್ಕೆ ಇವೆಲ್ಲವೂ ಕೂಡ ಸಮಾಲೋಚನೆಯಲ್ಲಿ ತೊಡಗಿರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ.